ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮದನ್ಲಾಲ್ ಅವರಿಗೆ ಈಗ 37 ವರ್ಷ ವಯಸ್ಸಾಗಿತ್ತು. ಈಗ ಅವರ ದೇಹವೂ ಸಾಥ್ ನೀಡುತ್ತಿರಲಿಲ್ಲ. ಅವರ ಮಕ್ಕಳು ಕೂಡ ಅವರ ಮುಖ ನೋಡಲು ಇಷ್ಟಪಡುತ್ತಿರಲಿಲ್ಲ. ಪತ್ನಿ ರಾಧಿಕಾಳಿಗೆ ಅವರ ಬಳಿ ಕುಳಿತು ಮಾತನಾಡಬೇಕು, ಸೇವೆ ಮಾಡಬೇಕು ಎಂಬ ಆಸೆಯಿದ್ದರೂ ಮಕ್ಕಳ ಭಯದಿಂದ ಅವಳು ಹಾಗೆ ಮಾಡುತ್ತಿರಲಿಲ್ಲ. ಮದನ್ಲಾಲ್ ಅವರ ಬಗ್ಗೆ ಮಕ್ಕಳ ಮನಸ್ಸಿನಲ್ಲಿ ಕಿಂಚಿತ್ತೂ ಗೌರವವಿರಲಿಲ್ಲ. ಈ ಕಥೆ ಬಹಳ ಉದ್ದವಾಗಿದೆ ಮತ್ತು ಇಂದು ಮದನ್ಲಾಲ್ ಅನುಭವಿಸುತ್ತಿರುವ ಈ ಸ್ಥಿತಿಗೆ ಅವರೇ ಜವಾಬ್ದಾರರಾಗಿದ್ದರು. ಸುಮಾರು 40 ವರ್ಷಗಳ ಹಿಂದೆ ನೋಡಿದರೆ ಮದನ್ಲಾಲ್ ಅವರ ಪರಿಸ್ಥಿತಿ ಹೀಗಿರಲಿಲ್ಲ. ವಿದ್ಯುತ್ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ ಅವರ ಬಳಿ ಹಣದ ಕೊರತೆ ಇರಲಿಲ್ಲ. ಮನಸ್ಥಿತಿಯೂ ಬಹಳ ರಂಗಿನಿಂದ ಕೂಡಿತ್ತು. 2 ಮಕ್ಕಳ ತಂದೆಯಾಗಿದ್ದರೂ ಯಾವುದೇ ಪಾರ್ಟಿಗಳಲ್ಲಿ ತಾನು ವಿವಾಹಿತ ಎಂಬ ಸುಳಿವನ್ನು ಅವರು ಬಿಟ್ಟುಕೊಡುತ್ತಿರಲಿಲ್ಲ. ಮದನ್ಲಾಲ್ ಅವರ ಪತ್ನಿಯನ್ನು ನೋಡಿದವರು ಬಹಳ ಕಡಿಮೆ ಜನ ಇದ್ದರು. ಅವರ ರಂಗಿನ ಸ್ವಭಾವದ ಜೊತೆಗೆ ಮದ್ಯಪಾನವೂ ಅವರ ದೊಡ್ಡ ಹವ್ಯಾಸವಾಗಿತ್ತು. ಪ್ರತಿದಿನ ಕುಡಿಯುವುದು ಅವರ ಅಭ್ಯಾಸವಾಗಿತ್ತು. ಸಂಜೆ ಆಫೀಸ್ ಮುಗಿಯುತ್ತಿದ್ದಂತೆಯೇ ಮದ್ಯದ ಅಂಗಡಿಗೆ ಹೋಗಿ ಪೂರ್ತಿ ಕುಡಿದೇ ಮನೆಗೆ ಬರುತ್ತಿದ್ದರು. ಮಕ್ಕಳು ಕಾದು ಕಾದು ಮಲಗಿಬಿಡುತ್ತಿದ್ದರು ಮತ್ತು ಪತ್ನಿ ರಾಧಿಕಾ ಭಯದಿಂದ ಅವರಿಗಾಗಿ ಕಾಯುತ್ತಿದ್ದಳು. ಮದನ್ಲಾಲ್ ಯಾವುದಾದರೊಂದು ನೆಪ ಹೂಡಿ ರಾಧಿಕಾಳಿಗೆ ಹೊಡೆಯದಿದ್ದರೆ ಅವರಿಗೆ ನಿದ್ದೆಯೇ ಬರುತ್ತಿರಲಿಲ್ಲ. ತಾಯಿಯ ಕಿರುಚಾಟ ಕೇಳಿ ಮಕ್ಕಳು ಚಾದರದ ಒಳಗೆ ನಡುಗುತ್ತಾ ಮಲಗುತ್ತಿದ್ದರು. ಮದನ್ಲಾಲ್ ತನ್ನೆಲ್ಲಾ ಹಣವನ್ನು ಕುಡಿತ ಮತ್ತು ಮೋಜಿನಲ್ಲೇ ಉಡಾಯಿಸುತ್ತಿದ್ದರು. ಮನೆಯ ಖರ್ಚು ನಡೆಸುವುದು ಕಷ್ಟವಾಗುತ್ತಿತ್ತು. ಮನೆಯ ಹಿಂದಿನ ಒಂದು ಕೊಠಡಿ ಖಾಲಿಯಿತ್ತು. ಅದನ್ನು ಬಾಡಿಗೆಗೆ ಕೊಟ್ಟರೆ 4 ಕಾಸು ಬರುತ್ತದೆ ಎಂದು ರಾಧಿಕಾ ಯೋಚಿಸಿದಳು. ಒಂದು ದಿನ ಮದನ್ಲಾಲ್ ಖುಷಿಯಾಗಿದ್ದಾಗ ಅವಳು ಈ ವಿಷಯ ಪ್ರಸ್ತಾಪಿಸಿದಳು. ಅವರೂ ಒಪ್ಪಿದರು. ಭಾನುವಾರ ಒಬ್ಬ ಬಾಡಿಗೆದಾರ ಬಂದ. ಅವನು ಒಬ್ಬ ಯುವಕ. ಟ್ಯೂಷನ್ ಮಾಡಿ ತನ್ನ ಓದಿನ ಖರ್ಚು ನೋಡಿಕೊಳ್ಳುತ್ತಿದ್ದ. ಬಾಡಿಗೆಯ ಜೊತೆಗೆ ಅವನು ರಾಧಿಕಾಳ ಮಕ್ಕಳಿಗೂ ಪಾಠ ಮಾಡುತ್ತಿದ್ದ. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಒಂದು ದಿನ ಸಂಜೆ ರಾಧಿಕಾ ಟ್ಯೂಷನ್ ಮುಗಿದ ನಂತರ ರೋಹನ್ಗೆ ಚಹಾ ಕುಡಿಯುವಂತೆ ಕೇಳಿದಳು. ಮೊದಲು ಬೇಡವೆಂದರೂ ಅವಳ ಒತ್ತಾಯಕ್ಕೆ ಒಪ್ಪಿದ. ಪಾಠದ ಬಗ್ಗೆ ಮಾತನಾಡುತ್ತಾ ರಾಧಿಕಾ ಒಮ್ಮೆ ನಕ್ಕಳು. ಸರಿಯಾಗಿ ಅದೇ ಸಮಯದಲ್ಲಿ ಮದನ್ಲಾಲ್ ಮನೆಗೆ ಬಂದರು. ಅವರಿಬ್ಬರೂ ನಗುತ್ತಿರುವುದನ್ನು ಕಂಡು ಅವರ ಮನಸ್ಸಿನಲ್ಲಿ ಸಂಶಯದ ಬೀಜ ಮೊಳಕೆಯೊಡೆಯಿತು. ಈಗ ಅವರು ಮನೆಯಲ್ಲಿದ್ದಷ್ಟು ಹೊತ್ತು ಆ ಇಬ್ಬರ ಮೇಲೆ ಕಣ್ಣಿಕ್ಕಿದ್ದರು. ರೋಹನ್ ರಾಧಿಕಾಳಿಗಿಂತ 10 ವರ್ಷ ಚಿಕ್ಕವನಾಗಿದ್ದರಿಂದ ಅವಳಿಗೆ ಮದನ್ಲಾಲ್ ಮನಸ್ಸಿನಲ್ಲಿದ್ದ ಗಲೀಜು ಆಲೋಚನೆಗಳ ಅರಿವೇ ಇರಲಿಲ್ಲ. ಒಂದು ದಿನ ರಾತ್ರಿ 12 ಗಂಟೆಗೆ ಮದನ್ಲಾಲ್ ಕುಡಿದು ಬಂದರು ಮತ್ತು ಊಟ ಕೇಳಿದರು. ಅವರು ಪ್ರತಿದಿನ ಹೊರಗೇ ತಿಂದು ಬರುತ್ತಿದ್ದರಿಂದ ರಾಧಿಕಾ ಅವರಿಗಾಗಿ ಊಟ ಉಳಿಸಿರಲಿಲ್ಲ. ಸ್ವಲ್ಪ ತಾಳಿ, ಈಗಲೇ ಮಾಡಿಕೊಡುತ್ತೇನೆ ಅಂದಳು. ಯಾಕೆ, ಇಂದು ಅಡುಗೆ ಮಾಡಿಲ್ಲವೇ ಎಂದು ಅವರು ತೊದಲುತ್ತಾ ಕೇಳಿದರು. ಮಾಡಿದ್ದೆ, ಆದರೆ ನೀವು ಹೊರಗೆ ತಿಂದು ಬರುತ್ತೀರಿ ಎಂದು ಎಲ್ಲವೂ ಖಾಲಿಯಾಯಿತು ಎಂದಳು ರಾಧಿಕಾ. ಇದಕ್ಕೆ ಕಾಯುತ್ತಿದ್ದ ಮದನ್ಲಾಲ್ ಅವಳ ಕೈ ಹಿಡಿದು ತಿರುಗಿಸಿ ಬೆನ್ನಿಗೆ ಒತ್ತಿದರು. ಅವಳು ನೋವಿನಿಂದ ಕಿರುಚಿದಳು. ಸುಳ್ಳು ಹೇಳುತ್ತೀಯಾ? ಅಡುಗೆಯನ್ನೆಲ್ಲ ನಿನ್ನ ಪ್ರಿಯಕರ ರೋಹನ್ಗೆ ತಿನ್ನಿಸಿ ಈಗ ನಾಟಕ ಮಾಡುತ್ತಿದ್ದೀಯಾ ಎಂದು ಅಬ್ಬರಿಸಿದರು. ನಿಮಗೆ ನಾಚಿಕೆಯಾಗಬೇಕು ಹೀಗೆ ಯೋಚಿಸಲು. ಅವನು ನನಗಿಂತ 10 ವರ್ಷ ಚಿಕ್ಕವನು ಎಂದಳು ರಾಧಿಕಾ. ಓಹೋ, ವಯಸ್ಸಿನ ಲೆಕ್ಕಾಚಾರವೂ ಮುಗಿದಿದೆಯೇ ಎಂದು ಹೇಳುತ್ತಾ ಮದನ್ಲಾಲ್ ಚಪ್ಪಲಿಯಿಂದ ರಾಧಿಕಾಳನ್ನು ಮನಬಂದಂತೆ ಹೊಡೆದರು. ಮಕ್ಕಳು ಚಾದರದ ಮೂಲೆಯಿಂದ ಇಣಿಕ್ಕಿ ನೋಡುತ್ತಿದ್ದರು. ಅಷ್ಟಕ್ಕೆ ಅವರ ಸಿಟ್ಟು ತಣಿಯಲಿಲ್ಲ. ಅವರು ಕುಡಿದ ಅಮಲಿನಲ್ಲಿ ರೋಹನ್ನ ಬಾಗಿಲು ತಟ್ಟಿದರು. ಶಬ್ದ ಕೇಳಿ ರೋಹನ್ ಎಚ್ಚರವಾದಾಗ ರಾಧಿಕಾ ಕೂದಲನ್ನು ಹಿಡಿದು ಎಳೆದಾಡುತ್ತಿದ್ದರು. ರೋಹನ್ ಗಾಬರಿಯಿಂದ, ಅರೆ, ಏನು ಮಾಡುತ್ತಿದ್ದೀರಿ? ಅವಳಿಗೆ ನೋವಾಗುತ್ತಿದೆ, ಬಿಡಿ ಎಂದನು. ಕೂದಲು ಅವಳದು, ನೋವು ನಿನಗಾಗುತ್ತಿದೆಯೇ? ಅವಳು ನಿನಗೆ ಏನಾಗಬೇಕು ಎಂದು ಗರ್ಜಿಸಿದರು ಮದನ್ಲಾಲ್. ನಿಮ್ಮ ಇಂಥ ಕೆಟ್ಟ ಆಲೋಚನೆಗೆ ನಾಚಿಕೆಯಾಗಬೇಕು ಎಂದ ರೋಹನ್ನ ಮಾತಿಗೆ ಮದನ್ಲಾಲ್ ಮತ್ತಷ್ಟು ಕೆರಳಿ ರಾಧಿಕಾಳಿಗೆ ಒದ್ದು ಕೆಳಗೆ ಕೆಡವಿದರು. ರೋಹನ್ ಮದನ್ಲಾಲ್ ಅವರ ಕೈ ಹಿಡಿದು ತಡೆದನು. ಸಾಕು ಮಾಡಿ, ಅವಳು ನನ್ನ ಅಕ್ಕನ ಸಮಾನ ಎಂದನು. ಹೌದಾ? ಹಾಗಿದ್ದರೆ ಅವಳ ಪಾದ ಮುಟ್ಟಿ ನಮಸ್ಕರಿಸು ಎಂದರು. ರೋಹನ್ ಬಾಗಿ ಅವಳ ಪಾದ ಮುಟ್ಟಿ ನಮಸ್ಕರಿಸಿದ. ಈಗಲಾದರೂ ನಿಮಗೂ ನೆಮ್ಮದಿಯೇ ಎಂದು ಕೇಳಿದ. ಮಕ್ಕಳು ಒಳಗೆ ಅಳುತ್ತಿದ್ದರು. ಸಹನೆ ಮೀರಿದ ರೋಹನ್ ಮದನ್ಲಾಲ್ ಅವರನ್ನು ಎಳೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡಿಹಾಕಿದ. ರಾಧಿಕಾ ಅಂಗಳದ ಮೂಲೆಯಲ್ಲಿ ಕುಳಿತು ಅಳುತ್ತಲೇ ಇದ್ದಳು. ಮರುದಿನ ಬೆಳಿಗ್ಗೆ ಎದ್ದ ಮದನ್ಲಾಲ್ ರೋಹನ್ಗೆ ಬೈಯುತ್ತಲೇ ಆಫೀಸಿಗೆ ಹೋದರು. ಸ್ವಲ್ಪ ಹೊತ್ತಿನ ನಂತರ ರೋಹನ್ ಹೊರಬಂದು ಕೇಳಿದ, ಅಕ್ಕ, ಕೇಳಿ. ರಾಧಿಕಾ ಹೊರಬಂದಳು. ಹೇಳು ರೋಹನ್, ಏನಾಯಿತು? ಪಾಪ, ರಾಧಿಕಾ ಅವಮಾನದಿಂದ ಭೂಮಿಯೊಳಗೆ ಹೂತು ಹೋಗುವಷ್ಟು ಸಂಕೋಚಪಡುತ್ತಿದ್ದಳು. ರೋಹನ್ ಹೇಳಿದ, ಅಕ್ಕ, ಮುಂದಿನ ಗಲ್ಲಿಯಲ್ಲೇ ಒಂದು ರೂಮ್ ನೋಡಿಕೊಂಡಿದ್ದೇನೆ. ಸಂಜೆಯೊಳಗೆ ಖಾಲಿ ಮಾಡುತ್ತೇನೆ. ನಿಮಗೆ ತಿಳಿಸೋಣ ಎಂದು ಬಂದೆ. ರೋಹನ್ ಹೊರಟು ಹೋದ. ರಾಧಿಕಾ ದಿನವಿಡೀ ಅಳುತ್ತಲೇ ಇದ್ದಳು. ರಾತ್ರಿ ಮತ್ತೆ ಮದನ್ಲಾಲ್ ಬರುವಿಕೆಗಾಗಿ ಕಾಯುತ್ತಿದ್ದಳು.
ಇಂದು ಯಾವ ಹೊಸ ಗಲಾಟೆ ಮಾಡುತ್ತಾರೋ ಎಂಬ ಆತಂಕ ಅವಳಲ್ಲಿತ್ತು. ಬಾಗಿಲ್ತೆರೆ, ಬಾಗಿಲ್ತೆರೆ ಎಂಬ ಶಬ್ದ ಕೇಳಿಸಿತು. ರಾಧಿಕಾ ಗಾಬರಿಯಿಂದ ಬಾಗಿಲು ತೆರೆದಳು. ಎದುರಿಗೆ ಮದನ್ಲಾಲ್ ಜೊತೆ ಒಬ್ಬಳು ಮಹಿಳೆ ನಿಂತಿದ್ದಳು. ರಾಧಿಕಾಳನ್ನು ಕಂಡು ಅವಳು 2 ಹೆಜ್ಜೆ ಹಿಂದೆ ಸರಿದಳು. ಅರೆ, ಎದುರಿನಿಂದ ಸರಿಯೇ, ಕಾವೇರಿ, ಒಳಗೆ ಬಾ, ಇಂದಿನಿಂದ ಇದೇ ನಿನ್ನ ಮನೆ. ಯಾರಿವಳು ಎಂದು ರಾಧಿಕಾ ಕೇಳಿದಾಗ, ಈ ಮನೆಯ ಹೊಸ ಯಜಮಾನಿ, ಇಂದಿನಿಂದ ಇಡೀ ಮನೆಯ ಮೇಲೆ ಕಾವೇರಿಯದ್ದೇ ಅಧಿಕಾರ ಎಂದರು ಮದನ್ಲಾಲ್. ಮದನ್ಲಾಲ್ ಅವಳಿಗೆ ರೋಹನ್ ಇದ್ದ ಕೊಠಡಿಯನ್ನೇ ಕೊಟ್ಟರು. ಕಾವೇರಿ ದಿನವಿಡೀ ಕೋಣೆಯಲ್ಲೇ ಇರುತ್ತಿದ್ದಳು. ಮದನ್ಲಾಲ್ ಈಗ ಕುಡಿದು ಬೇಗ ಮನೆಗೆ ಬರಲಾರಂಭಿಸಿದರು ಮತ್ತು ನೇರವಾಗಿ ಕಾವೇರಿಯ ಕೋಣೆಗೆ ಹೋಗುತ್ತಿದ್ದರು. ಅಸಹಾಯಕ ರಾಧಿಕಾ ಇದೆಲ್ಲವನ್ನೂ ಸುಮ್ಮನೆ ನೋಡುತ್ತಿದ್ದಳು. ನಿಧಾನವಾಗಿ ಕಾವೇರಿ ಮತ್ತು ಮದನ್ಲಾಲ್ ಮಗ ಮೋನುವಿನ ನಡುವೆ ಸ್ನೇಹವಾಯಿತು. ಆಂಟಿ, ನಮ್ಮಪ್ಪ ತುಂಬ ಕೆಟ್ಟವರು. ಯಾಕೆ ಎಂದು ಕಾವೇರಿ ಕೇಳಿದಾಗ, ಅವರು ನಮ್ಮ ಅಮ್ಮನನ್ನು ತುಂಬ ಹೊಡೆಯುತ್ತಾರೆ ಎಂದನು. ನಿಮ್ಮಮ್ಮ ಏನೂ ಹೇಳುವುದಿಲ್ಲವೇ? ಹೇಳಿದ್ರೆ ಅಪ್ಪ ಇನ್ನೂ ಜಾಸ್ತಿ ಹೊಡೆಯುತ್ತಾರೆ. ಆದ್ರೆ ಆಂಟಿ, ನೀವು ನಮ್ಮ ಮನೆಗೆ ಬಂದಾಗಿನಿಂದ ಅಪ್ಪ ಅಮ್ಮನನ್ನು ಹೊಡೆಯುತ್ತಿಲ್ಲ. ನೀವು ಎಲ್ಲಿಗೂ ಹೋಗಬೇಡಿ ಆಂಟಿ ಎಂದನು ಮುಗ್ಧ ಮೋನು. ಈ ಮಾತು ಕೇಳಿ ಕಾವೇರಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಮರುದಿನ ಕಾವೇರಿ ರಾಧಿಕಾಳ ಕೋಣೆಗೆ ಬಂದಳು. ರಾಧಿಕಾ ಪೂಜೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಕಾವೇರಿಯ ಕಣ್ಣು ಮದನ್ಲಾಲ್ ಮತ್ತು ರಾಧಿಕಾಳ ಹಳೆಯ ಫೋಟೋ ಮೇಲೆ ಬಿತ್ತು. ಅದರಲ್ಲಿ ರಾಧಿಕಾ ಚಂದಿರನಂತೆ ಸುಂದರವಾಗಿ ಕಾಣುತ್ತಿದ್ದಳು. ರಾಧಿಕಾ ಪೂಜೆ ಮುಗಿಸಿ ಬರುವುದನ್ನು ಕಂಡು ಕಾವೇರಿ ಅಂದಳು, ಇಂದು ನಿಮ್ಮ ಜೊತೆ ಮಾತನಾಡಬೇಕು ಅನ್ನಿಸಿತು. ರಾಧಿಕಾ ಮೌನವಾಗಿದ್ದಳು. ಇದು ನಿನ್ನ ಫೋಟೋ ತಾನೇ? ಎಷ್ಟೊಂದು ಬದಲಾವಣೆ ಅಲ್ಲವೇ? ಕಾವೇರಿಯವರೇ, ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ ಎಂದಳು ರಾಧಿಕಾ. ರಾಧಿಕಾ, ನೀನು ಎಂದಾದರೂ ನಿನ್ನ ತಂದೆ ತಾಯಿಗೆ ಮದನ್ಲಾಲ್ ನೀಡುವ ತೊಂದರೆಯ ಬಗ್ಗೆ ಹೇಳಲಿಲ್ಲವೇ? ಹೇಳಿದ್ದೆ, ಆದ್ರೆ ಅವರು ತುಂಬ ಕೋಪಗೊಂಡರು. ಇವರು ಹೊಡೆಯಲು ಕೈ ಎತ್ತಿದಾಗ ನಾನು ಅಡ್ಡ ಬಂದೆ. ಅದಕ್ಕೆ ಅವರು ನನ್ನ ಮೇಲೆಯೇ ಮುನಿಸಿಕೊಂಡರು. ಮಕ್ಕಳ ಮುಂದೆ ಅವರ ತಂದೆಯ ಮಾನವನ್ನು ನಾನು ಹೇಗೆ ಹರಾಜು ಹಾಕಲಿ ಎಂದಳು ರಾಧಿಕಾ. ಆದ್ರೆ ಮಕ್ಕಳ ಮುಂದೆ ನಿನ್ನ ಮಾನ ಹರಾಜು ಹಾಕುವವನ ಬಗ್ಗೆ ಏನು ಹೇಳುತ್ತೀಯಾ ಎಂದು ಕಾವೇರಿ ಕೇಳಿದಳು. ವಿಧಿಯಾಟ, ಏನು ಮಾಡುವುದು ಎಂದಳು ರಾಧಿಕಾ. ಅಂದು ಸಂಜೆಯೇ ಕಾವೇರಿ ಮನೆ ಬಿಟ್ಟು ಹೊರಟು ಹೋದಳು. ಮದನ್ಲಾಲ್ ಮನೆಗೆ ಬಂದು ಕಾವೇರಿ ಇಲ್ಲದಿರುವುದನ್ನು ಕಂಡು ರಾಧಿಕಾಳಿಗೆ ಮನಬಂದಂತೆ ಹೊಡೆದರು. ಹಲವು ವರ್ಷಗಳು ಕಳೆದವು. ಸೋನು ಮತ್ತು ಮೋನು ಈಗ ಬೆಳೆದು ದೊಡ್ಡವರಾಗಿದ್ದರು. ಎಲ್ಲವೂ ಬದಲಾಯಿತು. ಆದ್ರೆ ಮದನ್ಲಾಲ್ ಅವರ ಕ್ರೌರ್ಯ ಮತ್ತು ರಾಧಿಕಾಳ ಸಹನೆ ಮಾತ್ರ ಬದಲಾಗಲಿಲ್ಲ. ಮಕ್ಕಳು ತಂದೆಯನ್ನು ದ್ವೇಷಿಸುತ್ತಿದ್ದರು, ಆದ್ರೆ ಅವರನ್ನು ವಿರೋಧಿಸುವ ಧೈರ್ಯ ಅವರಿಗಿರಲಿಲ್ಲ. ಸೋನುವಿನ 10ನೇ ತರಗತಿಯ ಫೀಸ್ ಕಟ್ಟಲು ಹಣವಿರಲಿಲ್ಲ. ರಾಧಿಕಾ ಮದನ್ಲಾಲ್ ಹತ್ತಿರ ಹಣ ಕೇಳಿದಾಗ ಅವರು ಕೊಡಲು ನಿರಾಕರಿಸಿದರು. ಸೋನು ಹತ್ತಿರದ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿ ಮುಂಗಡ ಹಣ ಪಡೆದು ಫೀಸ್ ಕಟ್ಟಿದ. 10ನೇ ತರಗತಿಯಲ್ಲಿ ಸೋನು ಉತ್ತಮ ಅಂಕಗಳನ್ನು ಪಡೆದ. ಸಂಸಾರ ನಡೆಸಲು ಕಷ್ಟವಾಗುತ್ತಿದ್ದರಿಂದ ಸೋನು ಟ್ಯೂಷನ್ ಮಾಡಲಾರಂಭಿಸಿದ. ಒಂದು ದಿನ ಸಂಜೆ ಸೋನು ಪಾಠ ಮಾಡುತ್ತಿದ್ದಾಗ ಮದನ್ಲಾಲ್ ಅಭ್ಯಾಸದಂತೆ ರಾಧಿಕಾಳಿಗೆ ಹೊಡೆಯಲು ಶುರುಮಾಡಿದರು. ಸ್ವಲ್ಪ ಹೊತ್ತು ಸಹಿಸಿಕೊಂಡ ಸೋನು ಮಕ್ಕಳಿಗೆ ಇಂದು ಮನೆಗೆ ಹೋಗಿ, ನಾಳೆ ಪಾಠ ಮಾಡುತ್ತೇನೆ ಎಂದು ಕಳುಹಿಸಿದ. ನಂತರ ಸಿಟ್ಟಿನಿಂದ ಎದ್ದು ಮದನ್ಲಾಲ್ ಅವರ ಕೈ ಹಿಡಿದು ತಡೆದ. ಸಾಕು, ಇನ್ನು ಸಾಕು ಎಂದನು. ಮದನ್ಲಾಲ್ ಇನ್ನೊಂದು ಕೈ ಎತ್ತಿದಾಗ ಸೋನು ಆ ಕೈಯನ್ನು ಹಿಡಿದು ಅವರನ್ನು ಜೋರಾಗಿ ದೂಡಿದ. ಕುಡಿದ ಅಮಲಿನಲ್ಲಿದ್ದ ಮದನ್ಲಾಲ್ ಮೇಲೇಳಲು ಆಗಲಿಲ್ಲ. ರಾಧಿಕಾ ಮತ್ತು ಮೋನು ಇದೆಲ್ಲವನ್ನೂ ನೋಡುತ್ತಾ ನಿಂತಿದ್ದರು. ಸೋನು, ಏನು ಮಾಡುತ್ತಿದ್ದೀಯ ಮಗನೇ? ತಂದೆಯ ಮೇಲೆ ಯಾರಾದರೂ ಕೈ ಎತ್ತುತ್ತಾರೆಯೇ ಎಂದಳು ರಾಧಿಕಾ. ಅಮ್ಮ, ನೀನು ಸುಮ್ಮನಿರು. ಈ ಮನುಷ್ಯ ನಮಗೀ ಮತ್ತು ನಿನಗೆ ಯಾವ ಸುಖ ನೀಡಿದ್ದಾನೆ? ತಂದೆಯ ಯಾವ ಕರ್ತವ್ಯ ನಿಭಾಯಿಸಿದ್ದಾನೆ? ಇಂದಿನಿಂದ ಈ ಮನೆಯಲ್ಲಿ ಈ ಮನುಷ್ಯನಿಗೆ ಕೇವಲ ಊಟ ಮತ್ತು ಸೂರು ಮಾತ್ರ ಸಿಗುತ್ತದೆ, ಅಷ್ಟೇ ಎಂದನು ಸೋನು. ಮೋನು ಕೂಡ ಸೋನುವಿನ ಪಕ್ಕ ಬಂದು ನಿಂತನು. ಅಂದಿನ ದಿನ ರಾಧಿಕಾಳ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆಯಾಗಿತ್ತು. ಈಗ ಮನೆಯಲ್ಲಿ ಸೋನುವಿನ ಮಾತೆ ನಡೆಯುತ್ತಿತ್ತು. ಮದನ್ಲಾಲ್ ಕುಡಿಯುವುದನ್ನು ಬಿಡದಿದ್ದರೂ ಅಂದಿನಿಂದ ರಾಧಿಕಾಳ ಮೇಲೆ ಕೈಯೆತ್ತುವ ಅವರ ವರ್ಷಗಳ ಹಳೆಯ ಅಭ್ಯಾಸ ಮಾತ್ರ ನಿಂತುಹೋಯಿತು. ಸೋನು ಅಮ್ಮನ ಪೂರ್ಣ ಜವಾಬ್ದಾರಿಯನ್ನು ಮೋನುವಿಗೆ ವಹಿಸಿದನು. ಸೋನುವಿನ ಕೆಲಸ ಟ್ಯೂಷನ್ ಮಾಡುವುದಾದರೆ ಮೋನುವಿನ ಕೆಲಸ ಓದಿನ ಜೊತೆಗೆ ತಾಯಿಯ ಪ್ರತಿಯೊಂದು ಸಣ್ಣಪುಟ್ಟ ಅಗತ್ಯಗಳನ್ನು ಗಮನಿಸುವುದಾಗಿತ್ತು. ಪಾಪ ರಾಧಿಕಾ ಮದನ್ಲಾಲ್ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಸಂಜೆಯಾಗುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಹಳೆಯ ಭಯ ಜಾಗೃತವಾಗುತ್ತಿತ್ತು. ಈಗ ಮದನ್ಲಾಲ್ ಕುಡಿದು ಬಿದ್ದಿರುತ್ತಿದ್ದರು ಮತ್ತು ರಾಧಿಕಾ ಅನುಭವಿಸುತ್ತಿದ್ದ ನೆಮ್ಮದಿ ಅವರ ಹೊಟ್ಟೆಯಲ್ಲಿ ಕಿಚ್ಚು ಹಚ್ಚಿತ್ತಿತ್ತು. ಕ್ರಮೇಣ ತನ್ನದೇ ಮನೆಯಲ್ಲಿ ಮದನ್ಲಾಲ್ ಅವರ ಪ್ರಾಮುಖ್ಯತೆ ಕಡಿಮೆಯಾಗುತ್ತಾ ಬಂತು ಮತ್ತು ಮನೆಯ ಪ್ರತಿಯೊಂದು ಕೆಲಸವೂ ರಾಧಿಕಾಳ ಇಚ್ಛೆಯಂತೆಯೇ ನಡೆಯತೊಡಗಿತು. ಒಂದು ದಿನ ಸೋನು ಮತ್ತು ಮೋನು ಇಬ್ಬರೂ ಮನೆಯಲ್ಲಿರಲಿಲ್ಲ.
ರಾಧಿಕಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗ ಮದನ್ಲಾಲ್ ಕುಡಿದ ಅಮಲಿನಲ್ಲಿ ಅವಳ ಬಳಿ ಬಂದರು. ರಾಧಿಕಾ, ಓ ರಾಧಿಕಾ, ಈ ವಯಸ್ಸಿನಲ್ಲಿ ನಿನಗೆ ಗೌರವ ಬಹಳ ಹೆಚ್ಚಾಗಿದೆ ಅಲ್ವಾ? ಮಕ್ಕಳಿಗೆ ತಿಳಿ ಹೇಳು, ನಾನು ಅವರ ತಂದೆ ಎಂದು. ರಾಧಿಕಾ ಉತ್ತರಿಸಿದಳು. ನಾನು ಹೇಳುವುದರಿಂದ ಏನು ಪ್ರಯೋಜನ? ಅವರು ಈಗ ಚಿಕ್ಕವರಲ್ಲ. ಕಥೆ ಕೇಳುವ ವಯಸ್ಸಿನಲ್ಲೇ ಅವರು ನಿನ್ನ ನಾಟಕಗಳನ್ನು ನೋಡಿದ್ದಾರೆ. ಓಹೋ, ನೀನು ಈಗ ಮಾತನಾಡಲು ಕಲಿತಿದ್ದೀಯಾ ಎಂದು ಗರ್ಜಿಸಿದ ಮದನ್ಲಾಲ್ ಅಲ್ಲಿಯೇ ಇದ್ದ ಕಸಬರಿಕೆಯನ್ನು ಎತ್ತಿಕೊಂಡು ರಾಧಿಕಾಳ ಬೆನ್ನಿಗೆ ಜೋರಾಗಿ ಹೊಡೆದರು. ಆ ನೋವು ರಾಧಿಕಾಳ ಸಹನೆಯ ಮಿತಿಮೀರಿತ್ತು. ಅವಳು ಪಕ್ಕದಲ್ಲೇ ಇದ್ದ ಲಾಠಿಯನ್ನು ಎತ್ತಿಕೊಂಡು ತನ್ನ ಇಡೀ ಜೀವನದ ಆಕ್ರೋಶವನ್ನು ಹೊರಹಾಕಿದಳು. ರಾಧಿಕಾಳಿಗೆ ಅಂದು ಏನಾಗಿತ್ತೋ ತಿಳಿಯದು. ಮದನ್ಲಾಲ್ ಪ್ರಜ್ಞೆ ತಪ್ಪುವವರೆಗೆ ಅವಳು ಅವರನ್ನು ಹೊಡೆಯುತ್ತಲೇ ಇದ್ದಳು. ತನ್ನ ಮಕ್ಕಳು ಈಗ ತನ್ನೊಂದಿಗಿದ್ದಾರೆ ಎಂಬ ವಿಷಯವನ್ನು ಅವಳು ಮದನ್ಲಾಲ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಳು. ಸೋನು ಮತ್ತು ಮೋನು ಆಗಲೇ ಮನೆಗೆ ಬಂದಿದ್ದರು. ಮೋನು ತಡೆಯಲು ಹೋದಾಗ ಸೋನು ಅವನ ಕೈ ಹಿಡಿದು ಹಿಂದೆ ಎಳೆದನು. ಮದನ್ಲಾಲ್ ಅವಳಿಗೆ ಚಿಕಿತ್ಸೆ ಕೊಡಿಸಲಾಯಿತು. ರಾಧಿಕಾ ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದರೂ ಸಹನೆಗೂ ಒಂದು ಮಿತಿಯಿರುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಮಕ್ಕಳು ಮದನ್ಲಾಲ್ ಅವರತ್ತ ತಿರುಗಿಯೂ ನೋಡುತ್ತಿರಲಿಲ್ಲ. ರಾಧಿಕಾಳೇ ಅವರನ್ನು ಸ್ನಾನ ಮಾಡಿಸುವುದರಿಂದ ಹಿಡಿದು ಔಷಧಿ ಮತ್ತು ಊಟದವರೆಗೆ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಳು. ರಾಧಿಕಾಳನ್ನು ಕಣ್ಣೆತ್ತಿ ನೋಡುವ ಧೈರ್ಯವೂ ಮದನ್ಲಾಲ್ ಅವರಿಗೆ ಇರಲಿಲ್ಲ. ಮದನ್ಲಾಲ್ ಈಗ ನಿವೃತ್ತರಾಗಿದ್ದರು. ಸೋನುವಿನ ಟ್ಯೂಷನ್ ಕ್ಲಾಸ್ ಈಗ ದೊಡ್ಡ ಕೋಚಿಂಗ್ ಸೆಂಟರ್ ಆಗಿ ಬದಲಾಗಿತ್ತು. ಮದನ್ಲಾಲ್ ಅವರ ವೈಯಕ್ತಿಕ ಖರ್ಚನ್ನು ಅವರ ಪೆನ್ಷನ್ ಹಣದಿಂದಲೇ ಕಡಿತಗೊಳಿಸಲಾಗುತ್ತಿತ್ತು ಮತ್ತು ಅವರಿಗೆ ಅಗತ್ಯವಿರುವಷ್ಟು ಮಾತ್ರ ಹಣವೀಡಲಾಗುತ್ತಿತ್ತು. ದೇಹದ ಅಸಹಾಯಕತೆಯಿಂದ ಅವರು ಕುಡಿತ ಬಿಟ್ಟಿದ್ದರು. ರಾಧಿಕಾ ಮತ್ತು ಮದನ್ಲಾಲ್ ನಡುವೆ ಪ್ರೀತಿ, ಗೌರವ ಎಂಬುದು ಇರಲಿಲ್ಲವಾದರೂ ಒಂದೇ ಸೂರಡಿ ಇರುವುದರಿಂದ ಮಾತುಕತೆ ನಡೆಯುತ್ತಿತ್ತು. ಸೋನುವಿನ ಮದುವೆಯ ವಯಸ್ಸಾಗಿತ್ತು. ಒಳ್ಳೆಯ ಮನೆತನಗಳಿಂದ ಸಂಬಂಧಗಳು ಬರುತ್ತಿದ್ದವು. ಮದನ್ಲಾಲ್ ಸಂತೋಷದಿಂದ ಬೀಗುತ್ತಿದ್ದರೂ ಅವರನ್ನು ಕೇಳುವವರೇ ಇರಲಿಲ್ಲ. ಹುಡುಗಿ ನೋಡಲು ಹೋಗುವಾಗ ಮದನ್ಲಾಲ್ ಬರುವುದು ಸೋನುವಿಗೆ ಇಷ್ಟವಿರಲಿಲ್ಲ. ಆದರೆ ತಾಯಿಯ ಮುಖ ನೋಡಿ ಅವನು ಒಪ್ಪಿಕೊಂಡ. ಆದರೆ ಮದನ್ಲಾಲ್ ಎಲ್ಲಿಯೂ ಬಾಯಿ ತೆರೆಯುವಂತಿರಲಿಲ್ಲ. ಮದುವೆಯೂ ಸಂಭ್ರಮದಿಂದ ನಡೆಯಿತು. ಆದರೆ ಅದರಲ್ಲಿ ಮದನ್ಲಾಲ್ ಅವರ ಪಾತ್ರವೇ ಇರಲಿಲ್ಲ. ಸೊಸೆ ಮನೆಗೆ ಬಂದಳು. ಆದರೆ ಅವಳಿಗೆ ಮದನ್ಲಾಲ್ ಅವರ ಕೋಣೆಗೆ ಹೋಗಲು ಅಥವಾ ಅವರ ಜೊತೆ ಮಾತನಾಡಲು ಅನುಮತಿಯಿರಲಿಲ್ಲ. ವೃದ್ಧಾಪ್ಯದಲ್ಲಿ ಮದನ್ಲಾಲ್ ಅವರ ಸ್ಥಿತಿ ಪ್ರಾಣಿಯಂತಾಗಿತ್ತು. ಇದೆಲ್ಲವೂ ಅವರ ಯೌವನದ ಕರ್ಮಗಳ ಫಲವಾಗಿತ್ತು. ರಾಧಿಕಾ ಪತ್ನಿಯಾಗಿದ್ದಳು. ಅವಳೊಳಗೂ ಒಬ್ಬ ಭಾರತೀಯ ನಾರಿಯ ಹೃದಯವಿತ್ತು. ಮದನ್ಲಾಲ್ ಅವರ ಸ್ಥಿತಿ ಕಂಡು ಅವಳಿಗೆ ನೋವಾಗುತ್ತಿತ್ತು. ಆದರೆ ಅವಳು ಮೌನವಾಗಿದ್ದಳು. ಕಾಲ ಕಳೆದಂತೆ ಮನೆಗೆ ಇಬ್ಬರು ಸೊಸೆಯಂದಿರು ಬಂದರು. ಮನೆಯಲ್ಲಿ ಎಲ್ಲವೂ ರಾಧಿಕಾಳನ್ನು ಕೇಳಿಯೇ ನಡೆಯುತ್ತಿತ್ತು. ಆದರೆ ಈಗ ರಾಧಿಕಾಳಿಗೆ ಒಂಟಿತನ ಕಾಡತೊಡಗಿತು. ಮಕ್ಕಳು ಮತ್ತು ಸೊಸೆಯಂದಿರು ತಮ್ಮದೇ ಪ್ರಪಂಚದಲ್ಲಿ ಮಗ್ನರಾಗಿದ್ದರು. ಮದನ್ಲಾಲ್ ಜೊತೆ ಹೆಚ್ಚು ಮಾತುಕತೆ ಇರಲಿಲ್ಲ. ಒಂದು ದಿನ ಮದನ್ಲಾಲ್ ರಾಧಿಕಾಳಿಗೆ ಹೇಳಿದರು, ಯಾವಾಗಲಾದರೂ ಬಂದು ನನ್ನ ಪಕ್ಕ ಕುಳಿತುಕೋ. ರಾಧಿಕಾ ಉತ್ತರಿಸಲಿಲ್ಲ. ಸರಿ, ಕನಿಷ್ಠ ಒಂದು ಕಪ್ ಚಹಾ ಆದರೂ ಮಾಡಿಕೊಡು. ಸೊಸೆಯ ಕೈ ಚಹಾ ಬೇಡ, ಇಂದು ನಿನ್ನ ಕೈ ಚಹಾ ಕುಡಿಯಬೇಕೆನ್ನಿಸುತ್ತಿದೆ. ರಾಧಿಕಾಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಜೀವನದಲ್ಲಿ ಮೊದಲ ಬಾರಿಗೆ ಮದನ್ಲಾಲ್ ಅವರ ಬಾಯಿಂದ ಪ್ರೀತಿಯ ಮಾತುಗಳನ್ನು ಅವಳು ಕೇಳುತ್ತಿದ್ದಳು. ಹೆಣ್ಣಿನ ಮನಸ್ಸು ಹಳೆಯ ಎಲ್ಲ ನೋವುಗಳನ್ನು ಮರೆತುಬಿಟ್ಟು. ರಾಧಿಕಾ ಚಹಾ ಮಾಡಿಕೊಂಡು ಬಂದಳು. ನಿನ್ನ ಚಹಾ ಎಲ್ಲಿ ಎಂದು ಮದನ್ಲಾಲ್ ಕೇಳಿದಾಗ, ಇಲ್ಲ, ನನಗೆ ಬೇಡ, ನೀವು ಕುಡಿಯಿರಿ ಅಂದಳು. ಒಬ್ಬನೇ ಅಲ್ಲ, ಇಂದು ನೀನೂ ನನ್ನ ಜೊತೆ ಕುಡಿಯಲೇಬೇಕು ಎಂದರು ಮದನ್ಲಾಲ್. ರಾಧಿಕಾ ಹೊಸ ವಧುವಿನಂತೆ ನಾಚಿಕೊಂಡಳು. ಅರೆ, ನಾಚಿಬೇಡ, ಚಹಾ ಕುಡಿಯಲು ಹೇಳುತ್ತಿದ್ದೇನೆ, ದಾರು ಅಲ್ಲ ಎಂದು ಮದನ್ಲಾಲ್ ತಮಾಷೆ ಮಾಡಿದರು. ಇಂದು ನಿಮಗೇನಾಗಿದೆ? ಸರಿ, ನನಗೂ ಒಂದು ಕಪ್ ಮಾಡಿಕೊಂಡು ಬರುತ್ತೇನೆ ಎಂದಳು ರಾಧಿಕಾ. ಇಬ್ಬರು ಜೊತೆಯಾಗಿ ಕುಳಿತು ಚಹಾ ಕುಡಿದರು. ಮದನ್ಲಾಲ್ ನುಡಿದರು, ರಾಧಿಕಾ, ನಾನು ನಿನ್ನ ಜೀವನವನ್ನು ನರಕ ಮಾಡಿದೆ. ಮಕ್ಕಳಿಗೆ ತಂದೆಯ ಪ್ರೀತಿಯನ್ನು ನೀಡಲಾಗಲಿಲ್ಲ. ನನಗೆ ತುಂಬಾ ಅಫಸೋಸವಿದೆ. ಅಸಹಾಯಕನಾಗಿದ್ದೇನೆ. ಕಳೆದ ಸಮಯವನ್ನು ಹಿಂದಿರುಗಿ ತರಲು ಸಾಧ್ಯವಿಲ್ಲ. ಮಕ್ಕಳಲ್ಲಿ ಕ್ಷಮೆ ಕೇಳುವ ಧೈರ್ಯ ನನಗಿಲ್ಲ. ಆದರೆ ನೀನಾದರೂ ನನ್ನನ್ನು ಕ್ಷಮಿಸು. ರಾಧಿಕಾ ಅಳುತ್ತಲೇ ಇದ್ದಳು. ಅವಳು ಹೇಳುವುದಾದರೂ ಏನಿದೆ? ಇದೆಲ್ಲವೂ ಸತ್ಯವೇ ಆಗಿತ್ತು. ಜೀವನವಿಡೀ ಅವಳು ಮದನ್ಲಾಲ್ ಅವರ ಪ್ರೀತಿಗಾಗಿ ಹಂಬಲಿಸಿದ್ದಳು. ಅರೆ, ಪರವಾಗಿಲ್ಲ, ಮಕ್ಕಳ ಕೋಪ ನ್ಯಾಯಸಮ್ಮತವಾಗಿದೆ. ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ಯಾವುದೇ ದೂರುಗಳಿಲ್ಲ. ನನ್ನ ಹಣೆಬರಹದಲ್ಲಿದ್ದದ್ದು ನನಗೆ ಸಿಕ್ಕಿತು. ಆಗಿದ್ದು ಆಗಿ ಹೋಗಿದೆ. ಕಳೆದ ಕಾಲ ಮರಳಿ ಬರುವುದಿಲ್ಲ. ಈಗ ಪಶ್ಚಾತ್ತಾಪದ ಹೊರತು ಏನೂ ಉಳಿದಿಲ್ಲ. ಸರಿ,
ನೀವು ಮಲಗಿ, ನಾನು ನೋಡುತ್ತೇನೆ, ಮೋನು ಇನ್ನೂ ಬಂದಿಲ್ಲ ಎಂದಳು. ಇಂದು ಇಲ್ಲೇ ನನ್ನ ಪಕ್ಕದಲ್ಲೇ ಮಲಗು ಎಂದರು ಮದನ್ಲಾಲ್. ಏನು ಮಾತನಾಡುತ್ತಿದ್ದೀರಿ ಈ ಮುಪ್ಪಿನ ಕಾಲದಲ್ಲಿ ಎಂದು ನಗುತ್ತಾ ರಾಧಿಕಾ ಕೋಣೆಯಿಂದ ಹೊರಬಂದಳು. ಸ್ವಲ್ಪ ಹೊತ್ತಿನಲ್ಲಿ ಮೋನು ಬಂದನು. ಎಲ್ಲರೂ ಊಟ ಮಾಡಿದರು. ರಾಧಿಕಾ ಮದನ್ಲಾಲ್ ಅವರ ಕೋಣೆಗೆ ಊಟ ಕೊಟ್ಟು ಬಂದಳು. ಇಡೀ ಮನೆ ನಿದ್ರಿಸುತ್ತಿತ್ತು. ಆದರೆ ರಾಧಿಕಾಳ ಕಣ್ಣಿನಲ್ಲಿ ನಿದ್ದೆ ಇರಲಿಲ್ಲ. ಅವಳು ತನ್ನ ಹಾಸಿಗೆಯನ್ನು ಸುರುಳಿಸುತ್ತಿ ಮದನ್ಲಾಲ್ ಅವರ ಕೋಣೆಗೆ ಬಂದಳು. ಎಷ್ಟು ವರ್ಷಗಳ ನಂತರ ಇಂದು ಅವಳಿಗೆ ಇಷ್ಟು ನೆಮ್ಮದಿ ಸಿಕ್ಕಿತ್ತೋ ತಿಳಿಯದು. ಏನೂ ಮಾತನಾಡದೆ ಅಲ್ಲೇ ಕೆಳಗೆ ಹಾಸಿಗೆ ಹಾಸಿ ಮಲಗಿದಳು. ಬೆಳಿಗ್ಗೆ ಸೋನು ಎದ್ದಾಗ ತಾಯಿ ತನ್ನ ಜಾಗದಲ್ಲಿ ಇಲ್ಲದಿರುವುದನ್ನು ಕಂಡು ಗಾಬರಿಯಾದನು. ಇಡೀ ಮನೆ ಹುಡುಕಿದ ನಂತರ ಮದನ್ಲಾಲ್ ಅವರ ಕೋಣೆಗೆ ಹೋಗಿ ನೋಡಿದಾಗ ರಾಧಿಕಾ ನೆಲದ ಮೇಲೆ ಮಲಗಿದ್ದಳು. ಅಷ್ಟರಲ್ಲಿ ಮೋನು ಕೂಡ ಬಂದನು. ಇಷ್ಟು ಗಾಢನಿದ್ದೆಯೇ? ಸೋನು ಎಂದಿಗೂ ತಂದೆಯ ಕೋಣೆಗೆ ಕಾಲಿಡುತ್ತಿರಲಿಲ್ಲ. ಮೋನು ಒಳಗೆ ಹೋಗಿ ರಾಧಿಕಾಳನ್ನು ಎಬ್ಬಿಸಲು ಪ್ರಯತ್ನಿಸಿದನು. ಆದರೆ ರಾಧಿಕಾ ಜೀವನದ ಎಲ್ಲಾ ನೋವುಗಳನ್ನು ಮರೆತು ಶಾಶ್ವತ ನಿದ್ರೆಗೆ ಜಾರಿದ್ದಳು. ಬದುಕಿನುದ್ದಕ್ಕೂ ನೋವಿನಿಂದ ತತ್ತರಿಸಿದ್ದ ರಾಧಿಕಾ ಇಂದು ಸಂಪೂರ್ಣ ಶಾಂತವಾಗಿದ್ದಳು. ರಾಧಿಕಾಳಿಗೆ ಹೆಗಲು ಕೊಡುವಷ್ಟು ಶಕ್ತಿ ಮದನ್ಲಾಲ್ ಅವರ ದೇಹದಲ್ಲಿರಲಿಲ್ಲ. ರಾಧಿಕಾಳ ಅಂತ್ಯಸಂಸ್ಕಾರ ತಂದೆಯ ಕೈಯಿಂದ ನಡೆಯುವುದು ಸೋನುವಿಗೆ ಇಷ್ಟವಿರಲಿಲ್ಲ. ಆದರೆ ಹಿರಿಯರ ಸಲಹೆಯಂತೆ ಮದನ್ಲಾಲ್ ಅವರೇ ವಿಧಿವಿಧಾನಗಳನ್ನು ಪೂರೈಸಿದರು. ಅಂತ್ಯಕಾಲದಲ್ಲಿ ಮದನ್ಲಾಲ್ ರಾಧಿಕಾಳನ್ನು ಅಪ್ಪಿಕೊಂಡು ತುಂಬಾ ಅತ್ತರು. ತನ್ನ ಕ್ರೂರ ತಂದೆಯ ಅಸಹಾಯಕ ಸ್ಥಿತಿಯನ್ನು ಕಂಡು ಸೋನುವಿನ ಕಣ್ಣಲ್ಲೂ ನೀರು ಬಂತು. ಅವನು ತಂದೆಗೆ ಆಸರೆಯಾಗಿ ತನ್ನ ಎದೆಗೆ ಅಪ್ಪಿಕೊಂಡನು. ಮೊದಲ ಬಾರಿಗೆ ಬೆಳೆದ ಮಗನ ಎದೆಗೆ ಅಪ್ಪಿಕೊಂಡಾಗ ಮದನ್ಲಾಲ್ ಅವರ ದುಃಖ ಕಟ್ಟೆಯೊಡೆದಿತ್ತು. ಅಂದಿನಿಂದ ಮದನ್ಲಾಲ್ ಅನ್ನಾಹಾರ ತರೆದರು. ಸೋನು ಒತ್ತಾಯಿಸಿದಾಗ ಸ್ವಲ್ಪ ತಿಂದರೂ ಅದು ಅವರ ಹೊಟ್ಟೆ ಸೇರುತ್ತಿರಲಿಲ್ಲ. ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸತೊಡಗಿತು. ತಾವು ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡೆವು ಎಂಬ ಆಲೋಚನೆಯಲ್ಲೇ ಅವರು ಮುಳುಗಿದ್ದರು. ರಾಧಿಕಾಳ 13ನೇ ದಿನದ ಕಾರ್ಯದ ದಿನವಾಗಿತ್ತು. ಮದನ್ಲಾಲ್ ಒಂದು ತುತ್ತನ್ನೂ ತಿಂದಿರಲಿಲ್ಲ. ಎಲ್ಲರೂ ದುಃಖದಲ್ಲಿದ್ದರು. ದಿನದ ಕೆಲಸಗಳೆಲ್ಲ ಮುಗಿದ ನಂತರ ಸೋನು ತಂದೆಯ ಕೋಣೆಗೆ ಹೋಗಿ ಹೇಳಿದನು, ಅಪ್ಪ, ನೀವಾದರೂ ಏನಾದರೂ ತಿನ್ನಿ. ನೀವು ಹೀಗೆ ಮಾಡಿದರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಪ್ಪ ಎಂದು ಸೋನು ಅವರನ್ನು ಎಬ್ಬಿಸಲು ಹೋದನು. ಆದರೆ ಮದನ್ಲಾಲ್ ಕೂಡ ಈ ಲೋಕವನ್ನು ಬಿಟ್ಟು ಹೋಗಿದ್ದರು. ಗೆಳೆಯರೇ, ಸಮಯ ಬಹಳ ಅಮೂಲ್ಯವಾದುದು. ಸರಿಯಾದ ಸಮಯದಲ್ಲಿ ಮಾಡಿದ ಸರಿಯಾದ ಕೆಲಸ ನಮಗೆ ಸುಖ ನೀಡುತ್ತದೆ. ಪ್ರತಿಯೊಂದು ಸಂಬಂಧದ ಬೆಲೆಯನ್ನು ಕಾಲ ಮಿಂಚುವ ಮೊದಲೇ ಅರಿಯಬೇಕು. ಮದನ್ಲಾಲ್ ತಮ್ಮ ಯೌವನದಲ್ಲಿ ಪತ್ನಿ ಮತ್ತು ಮಕ್ಕಳ ಬೆಲೆ ಅರಿಯಲಿಲ್ಲ. ಅದರ ಅಫಸೋಸ ಅವರಿಗೆ ಕೊನೆಯ ದಿನಗಳಲ್ಲಿ ಕಾಡಿತು. ಆದರೆ ಆಗ ಸಮಯ ಕೈಮೀರಿ ಹೋಗಿತ್ತು. ರಾಧಿಕಾಳ ಕಾಲ ಬದಲಾಯಿತು ನಿಜ, ಆದರೆ ಅವಳು ಅರ್ಹಳಾಗಿದ್ದ ಪ್ರೀತಿ ಮತ್ತು ಅನ್ಯೋನ್ಯತೆ ಅವಳಿಗೆ ಸಿಗಲೇ ಇಲ್ಲ. ಈ ಘಟನೆಗಳು ಸೋನು ಮತ್ತು ಮೋನುವಿಗೆ ಜೀವನದ ದೊಡ್ಡ ಪಾಠ ಕಲಿಸಿದವು. ಇಂದು ಅವರು ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿದ್ದಾರೆ, ಏಕೆಂದರೆ ಅವರಿಗೆ ಕುಟುಂಬದ ಬೆಲೆ ತಿಳಿದಿದೆ. ಆಶಿಸುತ್ತೇನೆ ಗೆಳೆಯರೇ, ನಿಮಗೆ ಈ ಕಥೆ ಇಷ್ಟವಾಗಿದೆ ಎಂದು. ಕಥೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.